ನಾಡಿದ್ದು 10ನೇ ತಾರೀಕು ಮುಗೇರ ಸೌಧ ಅಂತಕ್ಕಂತಹ ಬಹುಮಹಡಿ ಕಟ್ಟಡ ಪರಿಶಿಷ್ಟ ಜಾತಿಯ ಒಂದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ತಮ್ಮ ಸ್ವಂತ ನೆಲೆಯಲ್ಲಿ ನಿಂತುಕೊಂಡು ತಮ್ಮ ಸ್ವಂತದ ಭೂಮಿಯನ್ನು ಖರೀದಿ ಮಾಡಿಕೊಂಡು ಈ ಮಂಗಳೂರಿನ ನಮ್ಮ ಪಂಚಮುಖರ್ನಲ್ಲಿ ಒಂದು ನೂತನವಾದಂತಹ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಟ್ಟಡವು ನಾಡ್ದು 10ನೇ ತಾರೀಕಿನಂದು ಲೋಕಾರ್ಪಣೆಗೊಳ್ಳಲಿದೆ. ಪರಿಶಿಷ್ಟ ಜಾತಿಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಹಾಕಬೇಕು ಅಂತ ನಾವು ಕಳೆದ 25 ವರ್ಷದಿಂದ ಸತತವಾಗಿ ಪ್ರಯತ್ನ ಪಡುತ್ತಾ ಮುಗೇರ ಸಂಘ ಮಂಗಳೂರು ತಾಲೂಕು ಇದನ್ನು 1998ರಲ್ಲಿ ಸ್ಥಾಪನೆ ಮಾಡಿ ಹಂತ ಹಂತವಾಗಿ ನಮ್ಮ ಸಮುದಾಯದವರನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಮತ್ತೆ ಇತರ ಸಮುದಾಯದೊಂದಿಗೆ ಅವರನ್ನು ಗುರುತಿಸುವಂತ ಕೆಲಸವನ್ನು ಮಾಡಬೇಕಂತ ನಾವು 98ರಲ್ಲಿ ಸಂಘ ಸ್ಥಾಪನೆ ಮಾಡಿ ಅದರ ಮುಖಾಂತರ ಈ ಸೇವೆಯನ್ನು ಮಾಡುತ್ತಿದ್ದೇವೆ. ಅದೇ ಪ್ರಕಾರ ನಮಗೆ ಸರ್ಕಾರದ ಈ ಜಮೀನನ್ನು ನಾವು ನಮ್ಮ ಸರ್ಕಾರಿ ಉದ್ಯೋಗಿಗಳಿಂದ ದೇಣಿಗೆ ಪಡೆದು ಸುಮಾರು 20 ವರ್ಷದ ಹಿಂದೆ ಪಂಜುಮೊಗರು ಪಡುಕೋಡಿ ಗ್ರಾಮದಲ್ಲಿ 20 ಸೆಂಟ್ಸ್ ಜಮೀನನ್ನು ನಾವು ಕ್ರಯಕ್ಕೆ ಪಡೆದುಕೊಂಡು ಅದರಲ್ಲಿ ನಮ್ಮದೇ ಆದ ಒಂದು ಸಮುದಾಯ ಭವನ ಮತ್ತೊಂದು ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡುವಂತ ಚಿಂತನೆಯನ್ನು ಇಟ್ಕೊಂಡು ಒಂದು ಹಾಸ್ಟೆಲ್ ಮಾಡುವುದು. ಅದೇ ರೀತಿ ನಮ್ಮ ಸಮುದಾಯದ ಮತ್ತು ಬಾಕಿ ಇತರ ಸಮುದಾಯದ ಹಿಂದುಳಿದ ವರ್ಗದವರಿಗೂ ಸಹ ಈ ತುಂಬಾ ಮಂದಿ ಮಕ್ಕಳು ಕಲಿತಿದ್ದಾರೆ, ಅವರು ಯಾವುದೇ ಉದ್ಯೋಗ ಇಲ್ಲದೆ ಇದ್ದಾರೆ. ಅಂತಹ ಮಹಿಳೆಯರಿಗೆ ಸ್ವ ಉದ್ಯೋಗ ತರಬೇತಿ ಮಾಡುವಂತಹ ಹೊಲಿಗೆ ಕೇಂದ್ರ ಇರಲಿ, ಕಂಪ್ಯೂಟರ್ ತರಬೇತಿ ಇರಲಿ ಅಥವಾ ಇತರ ಬ್ಯಾಂಕ್ ಎಕ್ಸಾಮ್ ಅಥವಾ ಬೇರೆ ಎಕ್ಸಾಮ್ಗೆ ಒಂದು ಅವರು ಕಾಂಪಿಟೇಟಿವ್ ಮಾಡಬೇಕಾದ್ರೆ ಅದಕ್ಕೊಂದು ತರಬೇತಿ ಕೇಂದ್ರ ಬೇಕು ಅಂತ ಹೇಳಿ ನಾವು ಈ ಉದ್ದೇಶದಿಂದ ನಾವೊಂದು ಕಟ್ಟಡ ಕಟ್ಟಬೇಕು ಅಂತ ನಾವೊಂದು ಚಿಂತನೆಯನ್ನು ಮಾಡಿ 2009ರಲ್ಲಿ ನಮ್ಮ ಕಟ್ಟಡಕ್ಕೆ ನಾವು ಶಿಲಾನ್ಯಾಸ ಮಾಡಿದೆವು. ಆದರೆ ಸ್ವಲ್ಪ ಅನುದಾನ ಎಲ್ಲ ಬರುವಾಗ ತೊಂದರೆ ಇದ್ದುದರಿಂದ 2013ರಲ್ಲಿ ಆಗಿನ ಸರ್ಕಾರದಿಂದ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಯವರಾದ ನಾರಾಯಣ ಸ್ವಾಮಿ ಅವರ ನಮಗೆ ನಮ್ಮ ಶಾಸಕರಾದ ಸುಳ್ಯ ಭಾಗದ ಶಾಸಕರಾದ ಅಂಗಾರರ ಅವರ ನೇತೃತ್ವದಲ್ಲಿ ನಾವು ಒಂದು ನಿಯೋಗ ಹೋಗಿ ಅವರಿಗೆ ಒಂದು ಮನವಿಯನ್ನು ಅರ್ಪಿಸಿದ್ದೇವೆ. ನಮ್ಮ ಸಮುದಾಯದಲ್ಲಿ ಇಷ್ಟರ ತನಕ ಯಾವುದೇ ಸಮುದಾಯ ಭವನ ಇಲ್ಲ ಅಥವಾ ಬೇರೆ ಇನ್ಸ್ಟಿಟ್ಯೂಟ್ ಯಾವುದೇ ಶಿಕ್ಷಣ ಸಂಸ್ಥೆ ಇಲ್ಲ. ಹಾಗಾಗಿ ನಮ್ಮ ಈಗ ಸಂಸ್ಥೆ ಮಂಗಳೂರು ತಾಲೂಕು ಒಂದು ಬಲಿಷ್ಠವಾದ ಸಂಸ್ಥೆ ಇದೆ. 10ನೇ ತಾರೀಕಿಗೆ ಈ ಮೊಗೇರ ಸೌಧ ಬಹುಮಹಡಿ ಕಟ್ಟಡದ ಸಂಕೀರ್ಣವನ್ನು ಉದ್ಘಾಟನೆಯನ್ನು ನಮ್ಮ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಇವರು ಅದನ್ನು ಉದ್ಘಾಟನೆ ಮಾಡುವ ಮೂಲಕ ಸಮಾಜಕ್ಕೆ ಅರ್ಪಣೆ ಮಾಡಲಿದ್ದಾರೆ. ಅದೇ ರೀತಿ ಸಮುದಾಯ ಭವನವನ್ನು ನಮ್ಮ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಫರೀದ್ ಇವರು ಕರ್ನಾಟಕ ಸರ್ಕಾರದ ಸಭಾಪತಿಗಳಾದ ಇವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಇವರು ಈ ಸಭಾ ಕಾರ್ಯಕ್ರಮವನ್ನು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ನಿಲಯದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಮಾಡಲಿದ್ದಾರೆ. ಅದೇ ರೀತಿ ನಾರಾಯಣ ಸ್ವಾಮಿ ನಮಗೆ ಹಿಂದೆ 1 ಲಕ್ಷ ಸರ್ಕಾರದ ಗ್ರಾಂಟ್ ಮಾಡಿದವರು ಸ್ವ ಉದ್ಯೋಗ ಮತ್ತು ತರಬೇತಿ ಕೇಂದ್ರದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಅಲ್ಲದೆ ನಮ್ಮ ಸಂಘದ ನೂತನ ಕಚೇರಿಯನ್ನು ನಮ್ಮ ಸ್ಥಳೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಭರತ್ ವೈ ಶೆಟ್ಟಿ ಇವರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ನಾವು ಒಂದು ಸ್ಮರಣ ಸಂಚಿಕೆ ಕನಸು ಅಂದ್ರೆ ನಾವು ತುಂಬಾ ಕನಸು ಕಟ್ಟಿದ್ದೇವೆ. ನಾವು ತುಂಬಾ ಬಡ ವರ್ಗದವರು ಆದ್ದರಿಂದ ಇಷ್ಟು ದೊಡ್ಡ ಮಲ್ಟಿ ಕಾಂಪ್ಲೆಕ್ಸ್ ಮಾಡುವುದಾದ್ರೆ ತುಂಬಾ ಕಷ್ಟ ಇತ್ತು. ಆದ್ದರಿಂದ ಈ ಒಂದು ಕನಸನ್ನು ಇಟ್ಟುಕೊಂಡುದರಿಂದ ಒಂದು ಸ್ಮರಣ ಸಂಚಿಕೆಯ ಬಿಡುಗಡೆಯ ಹಂತದ ಮೊದಲ ಹಂತವಾಗಿ ಅದರ ಹೆಸರನ್ನು ಬಿಡುಗಡೆ ಮಾಡುವಂತಹ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅಂಗಾರ ಇವರು ನಮಗೆ ಈ 1 ಲಕ್ಷ ಬಿಡುಗಡೆ ಮಾಡಬೇಕಾದ್ರೆ ತುಂಬಾ 1 ಕೋಟಿ ಬಿಡುಗಡೆ ಮಾಡಬೇಕಾದ್ರೆ ತುಂಬಾ ಸಹಾಯ ಸಹಕಾರ ಮಾಡಿದ್ದಾರೆ ನಮ್ಮ ಸಮುದಾಯದವರೇ ಆಗಿರುವುದರಿಂದ ಅವರು ಈ ನಮ್ಮ ಕನಸು ಮುಗೇರರ ಕನಸು ಆ ರೀತಿ ಒಂದು ಸ್ವರ್ಣ ಸಂಚಿಕೆಯ ಹೆಡ್ಲೈನ್ ಅನ್ನು ಸಹ ನಾಡ್ದು ಒಂದು ಸಂಚಿಕೆಯ ಪ್ರತಿ ಮುಖಪುಟವನ್ನು ಸಹ ನಾಡ್ದು ಅವರು ಬಿಡುಗಡೆ ಮಾಡಿದ್ದಾರೆ. ಅದಲ್ಲದೆ ನಾವು ತುಂಬಾ ವರ್ಷದಿಂದ ಮ್ಯಾನ್ಯಲ್ ಆಗಿ ನಮ್ಮ ಸಮಾಜದವರ ಒಂದು ಸರ್ವೆ ಕುಟುಂಬ ಸರ್ವೆ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಈಗ ನೂತನವಾಗಿ ಆಪ್ ಮೂಲಕ ಅದನ್ನೊಂದು
ನಮ್ಮ ಸಮುದಾಯದ ಗಣತಿಯನ್ನು ಮಾಡುವಂತ ಒಂದು ಆಪ್ ಅನ್ನು ಸಹ ಒಂದು ಈಗ ರೆಡಿ ಮಾಡಿದ್ದೇವೆ. ಅದನ್ನು ಸಹ ನಮ್ಮ ಸನ್ಮಾನ್ಯ ಡಾಕ್ಟರ್ ಎಂ ಮುವಾಡ ಆಳ್ವ ಇವರು ಅದನ್ನು ಬಿಡುಗಡೆ ಮಾಡುವಂತಹ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ.